ಕೈ ಪಕ್ಷಕ್ಕೆ ಈ ವಿವಾದವೇ ದೊಡ್ಡ ಮಟ್ಟದಲ್ಲಿ ಉರುಳಾಗ್ತಾ ಇದೆ. ಇತ್ತೀಚಿನ ಹಲವಾರು ಬೆಳವಣಿಗೆಯನ್ನು ನೋಡಿದ್ರು ಕೂಡ ನಂಬರ್ 1 ಏನೇನು ಉರುಳಾಗ್ತಾ ಇದೆ? ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆಗೆ ಆಕ್ರೋಶ. ಕುವೆಂಪು ಅವರ ಸಾಲುಗಳನ್ನು ಬದಲಾವಣೆ ಮಾಡಿದ್ರು ಆಕ್ರೋಶ ವ್ಯಕ್ತ ಆಯಿತು. ಅಫ್ಕೋರ್ಸ್ ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ತಾನೆ ಬೆಳಗ್ಗೆ ತಗೊಂಬಂದ್ವಿ. ಅದಾದ್ಮೇಲೆ ಇಂಪ್ಯಾಕ್ಟು ಆಯಿತು. ಆ ಘೋಷವಾಕ್ಯವನ್ನು ತೆಗೆದ್ರು. ಪ್ರತಿಪಕ್ಷದಲ್ಲಿ ಕೂತಿರೋರು ಬೇಡಲ್ಲ. ನಂಬರ್ 2 ಇತ್ತೀಚೆಗೆ ಒಂದು ವಾರದ ಗ್ಯಾಪ್ ಅಲ್ಲಿ ನಡೆದದ್ದು ಸರ್ಕಾರಿ ಶಾಲೆಗಳಲ್ಲಿ ಸರಸ್ವತಿ ಪೂಜೆ, ಗಣಪತಿ ಪೂಜೆ ಇಂಥದಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದೇಶವನ್ನು ಹೊರಡಿಸಿದ್ರು. ಅದಾದ್ಮೇಲೆ ವಿವಾದ ದೊಡ್ಡ ಮಟ್ಟದಲ್ಲಿ ಮೇಲೆ ಹೇಳ್ತು, ತದನಂತರ ಹಿಂಪಡೆದ್ರು. ನಂಬರ್ 3 ಸರ್ಕಾರಿ ಕಚೇರಿಗಳಲ್ಲಿ ಅರಿಶಿನ ಕುಂಕುಮ ಬಳಸುವಂತಿಲ್ಲ, ಅದನ್ನು ಶುರು ಮಾಡಿದ್ರು. ಮತ್ತೆ ವಿಪಕ್ಷಕ್ಕೆ ಆಹಾರ ಆಯಿತು, ಮತ್ತೆ ಅವರು ಬಿಟ್ಟಿಲ್ಲ. ನಂಬರ್ 4 ಪೇಟ ಹಾಕಲ್ಲ, ತಿಲಕ ಇಡಬೇಡಿ ಅಂತ ಗದರಿದ್ರು ಮುಖ್ಯಮಂತ್ರಿಗಳು. ಮತ್ತೆ ಆವಾಗ ಶುರುವಾಯಿತು, ಮತ್ತೆ ಅದು ವಿವಾದ ಆಯಿತು. ನಂಬರ್ 5 ಪಠ್ಯ ಪರಿಷ್ಕರಣೆ ಮಾಡಿ ವಿವಾದವನ್ನು ಮೈ ಮೇಲೆ ಎಳ್ಕೊಂಡ್ರು ಸರ್ಕಾರ. ಮತ್ತೆ ಪ್ರತಿಪಕ್ಷರು ಮುಗಿಬಿದ್ರು, ಮತ್ತೆ ದೊಡ್ಡ ಸುದ್ದಿ ಆಯಿತು. ನಂಬರ್ 6 ಪಠ್ಯಕ್ರಮದಿಂದ ಸಾವರ್ಕರ್ ಅಧ್ಯಯನವನ್ನ ತೆಗೆದಿತ್ತು ಸರ್ಕಾರ, ಮತ್ತೆ ಶುರುವಾಯಿತು. ಆಗ್ಲೂ ಕೂಡ ಇಕ್ಕಟ್ಟಿಗೆ ಸಿಕ್ಕಾಕೋತು ಸರ್ಕಾರ. ನಂಬರ್ 7 ರಾಮ ಮಂದಿರ ವಿಚಾರದಲ್ಲೂ ಕೂಡ ನಾಯಕರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು. ಇಡೀ ದೇಶದಾದ್ಯಂತ ಒಂದೊಂದು ಕಡೆ ಕೈ ಪಕ್ಷದವರೇ ಬೇರೆ ಬೇರೆ ಹೇಳಿಕೆಯನ್ನು ಕೊಟ್ಟರು. ಆಗ ಮತ್ತೆ ವಿವಾದ ಮೇಲೆ ಇಳಿತು. ನಂಬರ್ 8 ಹಿಂದೂ ಪದ ಅಶ್ಲೀಲ ಅಂದಿದ್ದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಶುರುವಾಯಿತು ವಿವಾದ, ಅದು ದೊಡ್ಡ ಸದ್ದು ಮಾಡ್ತು. ನಂಬರ್ 9 ಅಲ್ಪಸಂಖ್ಯಾತರಿಂದ ಸರ್ಕಾರ ಬಂತು ಅಂದಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಒಂದು ಸಣ್ಣ ಹೇಳಿಕೆಗಳು ಯಾವ್ಯಾವ ಮಟ್ಟಕ್ಕೆ ವಿವಾದ ಸೃಷ್ಟಿ ಮಾಡುತ್ತೆ ನೋಡಿ. ನಂಬರ್ 10 ಹಿರೇಮಗಳೂರು ಕಣ್ಣನವರ ಹತ್ರ ತಸ್ತಿಕ್ ವಾಪಸ್ಸನ್ನ ಕೇಳಿ ಅವಮಾನ ಮಾಡಲಾಯಿತು ಅಂತ. ಅದಾದ್ಮೇಲೆ ದೊಡ್ಡ ದೊಡ್ಡ ನಾಯಕರ ಮುಂದಕ್ಕೆ ಬಂದ್ರು, ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ರು, ಅದು ಬೇರೆ ವಿಚಾರ. ಬಟ್ ಆದ್ರೆ ಸ್ಪಾರ್ಕ್. ನಂಬರ್ 11 ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇರಬೇಕಾದ್ರೆ ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನು ಮಾಡಿಕೊಟ್ಟದ್ದು, ಅದು ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಹೇಳಿಕೆ ಕೊಟ್ಟದ್ದು ಮತ್ತೆ ಶುರುವಾಗಿತ್ತು ಆಗ. ನಂಬರ್ 12 ಮಂಡ್ಯದಲ್ಲಿ ಹನುಮಧ್ವಜ ತೆರವು ವಿಚಾರದಲ್ಲಿ ಅದನ್ನು ಅಲ್ಲೇ ಸರಿಪಡಿಸ್ಕೋಬಹುದಾಗಿತ್ತೇನೋ, ಆದರೆ ನಂತರ ಮುಂದುವರಿತು. ರಾಜಕೀಯದ ಆಯಾಮಗಳು ತೆರೆದುಕೊಳ್ತು. ಹಾಗಾಗಿ ಕೈ ಪಕ್ಷಕ್ಕೆ ಬ್ಯಾಕ್ ಟು ಬ್ಯಾಕ್ ಈ ವಿವಾದಗಳು ದೊಡ್ಡ ಮಟ್ಟದಲ್ಲಿ ಉರುಳಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ಮಾರುತಿ, ವೆರಿ ಗುಡ್ ಮಾರ್ನಿಂಗ್. ಅಂದ್ರೆ ಒಂದು ತಪ್ಪಾಯ್ತು, ವಿವಾದ ಆಯ್ತು ಅಂದಾಗ ಓಕೆ ಸರಿಪಡಿಸ್ಕೋಬೇಕಪ್ಪ, ಮುಂದದಾಗಬಾರ್ದು ಅಂತ ಎಚ್ಚರಿಕೆಯಿಂದಿರಬೇಕು. ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ, ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ. ಯಾಕೋ ಅದಾದಂಗೆ ಕಾಣಿಸ್ತಿಲ್ಲ. ಮೇಲಿನ ಮೇಲೆ ಹೊಡ್ತಾ ಬೀಳ್ತಾನೆ ಇದೆ. ಎಚ್ಚೆತ್ಕೊಳ್ಳದೆ ಹೋದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಟ್ ಸ್ಟಿಲ್ ಕಾಂಗ್ರೆಸ್ ನಾಯಕರ ಉದ್ದೇಶ ಏನು? ಐ ಥಿಂಕ್ ಮುಂದಿನ ದಿನದಲ್ಲಿ ಇದನ್ನು ಸರಿಪಡಿಸಿ ಮುಂದಕ್ಕೆ ಹೋಗೋ ಚಾನ್ಸಸ್ ಕಾಣಿಸ್ತಿದ್ಯಾ? ಏನಾಗ್ತಾ ಇದೆ ಬೆಳವಣಿಗೆ? ಗುಡ್ ಮಾರ್ನಿಂಗ್. ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡೆ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ಇಡೀ ದೇಶಾದ್ಯಂತ ಕರ್ನಾಟಕ ಮಾತ್ರ ಸುಭದ್ರವಾಗಿರುವಂತಹ ಒಂದು ಸರ್ಕಾರವನ್ನು ಈ ಬಾರಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದೆ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ. ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಜನಮನ್ನಣೆಯನ್ನು ಗಳಿಸ್ತೋ ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಜನಮನ್ನಣೆಯನ್ನು ಗಳಿಸಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಕಳಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತು. ಅದರ ಜೊತೆಗೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಆ ಒಂದು ಟಾಸ್ಕನ್ನು ಕೊಡಲಾಗಿತ್ತು. ಆದರೆ ಸರ್ಕಾರ ಬಂದು 9 ತಿಂಗಳು ಕಳೆದೇ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿ ತಿಂಗಳು ಕೂಡ ಸರ್ಕಾರ ಒಂದಿಲ್ಲದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾ ಇದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಕೆಲವೊಂದಷ್ಟು ವಿಚಾರಗಳಿಗೆ ಹೆಚ್ಚು ಸುದ್ದಿ ಆಗುತ್ತೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ವಿಚಾರದಲ್ಲಿ ಬೆಳಗ್ಗೆ ಎದ್ದರೆ ಸಾಕು ಸುದ್ದಿ ಆಗ್ತಾ ಇತ್ತು. ಆದರೆ ಈ ಸರ್ಕಾರ ಬಂದ ಬಳಿಕ ಬೇರೆ ಬೇರೆ ವಿಚಾರಗಳಿಗೆ ಸುದ್ದಿ ಆಗ್ತಾ ಇರುವಂಥದ್ದು. ಆ ಸುದ್ದಿಗಳು ನೇರವಾಗಿ ಪ್ರಬಲ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಅದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ತೆಗೆದುಕೊಂಡಂತಹ, ಅದರಲ್ಲೂ ಪ್ರಮುಖವಾಗಿ ಶಿಕ್ಷಣ ಇಲಾಖೆಯಲ್ಲಿ ತೆಗೆದುಕೊಂಡಂತಹ ಕೆಲವೊಂದಷ್ಟು ವಿಚಾರಗಳಿಗೆ ಪದೇ ಆ ವಿವಾದಕ್ಕೆ ಕಾರಣ ಆಯಿತು. ನಿನ್ನೆ ಮಾಡಿದಂಥ ಒಂದು ಅದೇ ಮೌಖಿಕ ಆದೇಶವೂ ಕೂಡ ಎಲ್ಲ ಒಂದು ಕಡೆ ಒಬ್ಬ IAS ಆಫೀಸರ್ ತೆಗೆದುಕೊಂಡಂಥ ಒಂದು ನಿರ್ಧಾರ ಇಡೀ ಸರ್ಕಾರದ ಮೇಲೆ ಎಲ್ಲೋ ಬೇರೆ ರೀತಿಯಾದಂಥ ಒಂದು ಸಂದೇಶ ರವಾನೆ ಮಾಡುವಂಥ ಒಂದು ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಜನಾಕ್ರೋಶಕ್ಕೂ ಕೂಡ ಕಾರಣ ಆಯಿತು.
ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ತಲೆಬಿಸಿ ಹೆಚ್ಚಾಗಿರುವಂಥದ್ದು ಈಗ. ಯಾಕಂತ ಹೇಳಿದ್ರೆ ಮುಂದೆ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಇದರಿಂದ ಹಿಡಿದು ಕನ್ನಡ ಬಾವುಟ ಮಂಡ್ಯದಲ್ಲಿ ಬಾವುಟ ಹಾರಿಸಿದಂತ ಹಿಡಿದು ಕರಾವಳಿ ಭಾಗದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದಂತ ಒಂದು ವಿಚಾರ ಹಿಡಿದು ಕರಸೇವಕರ ಮೇಲಿನ ಪ್ರಕರಣಗಳ ಸೇರಿದಂತೆ ಎಲ್ಲಾ ವಿಚಾರಗಳನ್ನ ಬಿಜೆಪಿ ಸಹಜವಾಗಿಯೇ ಇದನ್ನ ಚುನಾವಣಾ ಅಸ್ತ್ರಗಳಾಗಿ ಬಳಸ್ಕೊಳ್ಳುವಂಥದ್ದು ನಿಜ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡದೇ ಇದ್ರೆ ಚುನಾವಣೆಯಲ್ಲಿ ನಮಗೆ ದೊಡ್ಡ ಮಟ್ಟದ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಆತಂಕ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಸ್ವತಃ ಸಿದ್ದರಾಮಯ್ಯವರು ಕೂಡ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆದಂತಹ ಈ ಒಂದು ಬೆಳವಣಿಗೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಕೂಡಲೇ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಆ ಸಮಸ್ಯೆಗಳನ್ನ ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿ ಅನ್ನುವಂಥ ಒಂದು ತಾಕೀತನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ 2024 ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಈಗ ಆಗ್ತಾ ಇರುವಂತಹ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗಿದೆ. ಹರೀಶ್ ನಾಗರಾಜ್, ವೆರಿ ಟ್ರೂ. ಪ್ರಿಕಾಷನ್ ತಗೊಳ್ಳಬೇಕಾದಂತ ಅನಿವಾರ್ಯತೆ ಮುಂದಿನ ನಡೆ ಬಗ್ಗೆ ಥ್ಯಾಂಕ್ ಯು ಸೊ ಮಚ್ ಮಾರುತಿ ಪಾವಗಡ, ಈ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.